ವೆಲ್ಕಮ್ ಟು ಮೈ ಚಾನಲ್. ಏನ್ ಅನ್ಸುತ್ತೆ ನಿಂಗೆ ಕಾರ್ ಹೋಗ್ಬಿಟ್ಟು ಡೆಲಿವರಿ ಮಾಡೋದು? ಚೆನ್ನಾಗಿರುತ್ತೆ. ನಮಗೂ ಸಖತ್ ಕ್ಯೂರಿಯಸ್ ಆಗಿದೆ, ಹೆಂಗಿರುತ್ತೋ ಏನೋ. ಹಿಂದಿ ಆತಿ? ಕನ್ನಡ ಬರಲ್ಲ, ನಂಗೆ ಕನ್ನಡ ಬಿಟ್ಟು ಯಾವ್ದು ಆಕ್ಚುಲಿ ಅರಮನೆ ಮುಂದೆ ಬಂದ್ರೆ ಒಂಥರ ಒಳ್ಳೆ ವೈಬ್. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಆಕ್ಚುಲಿ ಇವತ್ತೇನಪ್ಪ ಅಂದ್ರೆ ಏನೋ ಸ್ಪೆಷಲ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೋತಿದ್ದೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಫ್ರೆಂಡ್ ಮನು ಅಂತ ಝೊಮ್ಯಾಟೊ ಮಾಡ್ತಾನೆ. ಅವ್ನು ಹೇಳ್ದ, ಏನು ಗುರು ನೀನು ಯೂಟ್ಯೂಬರು, ನೀನು ಆರಾಮಾಗಿರುತ್ತೆ ಅಂತ. ಸೊ ನಾನು ಹೇಳಿದೆ, ಝೊಮ್ಯಾಟೊ ಬಾಯ್ ಕಣ, ನೀನು ಆರಾಮಲ್ವಾ ಡೆಲಿವರಿ ಮಾಡ್ಕೊಂಡು ನೆಮ್ಮದಿ ಜೀವನ ಅಂದೆ. ಅದಕ್ಕೆ ಇಲ್ಲ, ನಮ್ಗೆ ಕಷ್ಟ ಗೊತ್ತಾಗಬೇಕು ಅಂದ್ರೆ ಒಂದಿನ ಮಾಡು ಅಂದ. ನಂಗೆ ಐಡಿಯಾ ತುಂಬ ಇಷ್ಟ ಆಯಿತು. ಸರಿ, ಯಾಕೆ ಮಾಡಬಾರ್ದು ಅಂತ ಇವತ್ತೇನಪ್ಪ ಅಂದರೆ ಝೊಮ್ಯಾಟೊ ಬಾಯ್ ವಿತ್ ಡೆಲಿವರಿ ಇನ್ ಕಾರ್. ಸೊ ಇವತ್ತು ಝೊಮ್ಯಾಟೊ ಬಾಯ್ಗೆ ಕಾರಲ್ಲಿ ಹೋಗಿ ಡೆಲಿವರಿ ಮಾಡ್ತೀವಿ. ಕಸ್ಟಮರ್ ರಿಯಾಕ್ಷನ್ ನೋಡಬೇಕು ಅಂತ ನಂಗೆ ಭಾಳ ಆಸೆ ಆಗಿದೆ. ಸೊ ಈ ಕ್ರೆಡಿಟ್ ನನ್ನ ಫ್ರೆಂಡ್ಗೂ ಸೇರುತ್ತೆ. ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ಲಿಗೆ ಗುರು ಬಾಯ್ಲಿ ಚಾಲೆಂಜ್ ಹೇಳ್ಬಿಟ್ಟು ಎಲ್ಲಿ ನಿಂತಿದ್ಯಾ? ಸೊ ನೀ ಹೇಳ್ದಂಗೆ ರೆಡಿ ಆಗಿದ್ದೀನಪ್ಪ. ಏನ್ ಅನ್ಸುತ್ತೆ ನಿಂಗೆ ಕಾರ್ ಹೋಗ್ಬಿಟ್ಟು ಡೆಲಿವರಿ ಮಾಡೋದು? ಕಸ್ಟಮರ್ ರಿಯಾಕ್ಷನ್ ಹೆಂಗಿರುತ್ತೆ ಅನ್ಸುತ್ತೆ ನಿಂಗೆ? ಫಸ್ಟ್ ಕಸ್ಟಮರ್ ಕಾರ್ ನೋಡ್ಬಿಟ್ಟು ಗಾಬರಿ ಆಯ್ತಾರೆ. ಚೆನ್ನಾಗಿರುತ್ತೆ ಅನ್ಸುತ್ತಾ? ಚೆನ್ನಾಗಿರುತ್ತೆ. ಬನ್ನಿ, ಹಂಗೆ ಆನ್ ಆಗಿದೆ ಆ್ಯಪು, ನೋಡೋಣ ಯಾರು ಫಸ್ಟ್ ಕಸ್ಟಮರ್ ಸಿಗ್ತಾರೋ ಗೊತ್ತಿಲ್ಲ. ನಮಗೂ ಸಖತ್ ಕ್ಯೂರಿಯಸ್ ಆಗಿದೆ, ಹೆಂಗಿರುತ್ತೋ ಏನೋ. ಓಕೆನಾ, ಬನ್ನಿ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡೋಣ ಗೈಸ್. ಮನು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನಿನ್ನ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಯಾವಾಗ್ಲೂ? ನಾನು ಯಾವಾಗ್ಲೂ ಸ್ಟಾರ್ಟ್ ಮಾಡೋದು ಇಲ್ಲೇ ಅಕ್ಷಯ ಭಂಡಾರದಿಂದ. ಬಂದಿದೆ ನೋಡಿ, ಫಸ್ಟ್ ಆರ್ಡರ್ ಬಂದಿದೆ. 44 ಇಲ್ಲೇ ದೋಸೆ ಪಾಯಿಂಟ್ ಅಲ್ಲಿ ಪಿಕಪ್, 6 ಕಿಲೋಮೀಟರ್ ಡ್ರಾಪ್ ಇದೆ. ಓಕೆ, ನಡಿ ನೋಡ. ನಂಗಂತೂ ಫುಲ್ ಎಕ್ಸೈಟ್ ಆಗಿದೆ, ಹೆಂಗಿರುತ್ತೋ ಏನೋ ಅಂತ. ಇನ್ನೂ ಆರ್ಡ್ರು ಪಿಕಪ್ ಮಾಡಿಲ್ಲ, ಇನ್ನೊಂದು ನಿಮಿಷ ಇದೆ, ಟೈಮ್ ಇದೆ. Fasten your seat belts. ಅತಿ ಬೇಗ ತಿಥಿ ಬೇಗ ಅಂತಾರೆ. ಅನ್ನವನ್ನ ಮಾತಾಯ್ದು ನಿನ್ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಬಿಡ್ತೀಯ? ಹೌದು, 8 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಮುಗಿಸ್ತೀನಿ. ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇನ್ನು ಆಗೋಯ್ತಾ? ಬಂದ್ಬಿಡ್ತಾ? ಬಂತು, ಅಲ್ಲೇ ಐತಲ್ಲ, ಅದೇನೆ ಶ್ರೇಯಸ್ ರೆಸಿಡೆನ್ಸಿ. ಅಲ್ಲೇ ಪಾರ್ಕ್ ಮಾಡ್ಬೋದು. ಎಂತ ಗಲೀಲಿರೋದ್ರಿಂದ ಇಲ್ಲೇನು ಇದಿಲ್ಲ. ಗಾಯ್ಸ್, ಫಸ್ಟ್ ಆರ್ಡ್ರು ಕೊಡಕ್ಕೆ ಹೋಗ್ತಾ ಇದ್ದೀನಿ ಡೆಲಿವರಿ. ನೋಡೋಣ, ಕಾಲ್ ಮಾಡ್ತೀನಿ. ಕಾಲ್ ಇಲ್ಲ, ರಿಕ್ವೆಸ್ಟು. ಬನ್ನಿ ಹೋಗೋಣ. ಸರ್ ಬರ್ತೀರಾ? ಇದು ಆರ್ಡ್ರು ಡೆಲಿವರಿ ತಂದಿದ್ದೀನಿ. ಹಾಂ, ಝೊಮ್ಯಾಟೊ. Already I am reached. English, Can you come to the third floor, room number 604? 604. Okay, I am coming. 304. 304. Okay, sir, come. Yes. Guys, first order warm up ಆಗ್ತಾ ಇದೆ, ಬನ್ನಿ. Yeah, I'm doing the vlog actually. आप हिंदी आती है? हाँ. वो कैन है कि हम यूट्यूबर है, ब्लॉग कर रहे हैं. ज़ोमैटो बाय वो क्या बोलते हैं यार, ರೆಡಿ ಆಗ್ಬಿಟ್ಟು ಆಕ್ಚುಲಿ ಕಾರಲ್ಲಿ ಡೆಲಿವರಿ ಮಾಡ್ತಾ ಇದ್ದೀನಿ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಗೈಸ್, ಫಸ್ಟ್ ಡೆಲಿವರಿ. ಅವ್ರಿಗೆ ಕನ್ನಡ ಬರಲ್ಲ, ನಂಗೆ ಕನ್ನಡ ಬಿಟ್ಟು ಯಾವುದು ಬರಲ್ಲ. ಒಂಥರ ಸಾಕಾಗಿತ್ತು ಕಾಂಬಿನೇಷನ್. ಬನ್ನಿ ಮೇಡಮ್, ಸೆಕೆಂಡ್ ಆರ್ಡರ್ ನೋಡಿ. ಡೆಲಿವರಿ ಬಾಯ್ ಅನ್ಕೊಂಡಿರ್ಲಿ, ಯಾವ್ದೋ ಏನೋ ಆಫರ್ ಬಂದಿರ್ಬೇಕು, ಯಾವ್ದೋ ಕಂಪ್ನಿ ಕಡೆಯಿಂದ ಬಂದಿರ್ಬೇಕು. ವಿತ್ ನಿಮ್ಮ ಪರ್ಮಿಷನ್ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋಗೆ. ನೀವೇ ಹೊತ್ಬಿಡಿ ಬೆಟರ್. ಓಕೆ,
ಗೈಸ್ ಒಬ್ಬ ಸಬ್ಸ್ಕ್ರೈಬರ್ ಬಂದರು, ಥ್ಯಾಂಕ್ ಯು. ಹಿಂಗೆ ನೋಡ್ತಾರೆ ನಿಮ್ಗೆ ಸಪೋರ್ಟ್ ಮಾಡಿ. ಬಾಯ್ ಗೈಸ್. ಶೇಸ್ ರೆಸಿಡೆನ್ಸಿ ಅಂತ ಸಖತ್ ಫ್ರೆಂಡ್ಲಿ ಅಂದ್ಕೊಳ್ಳಿ. ನಾವು ಒಳಗೆ ಬಿಡ್ತಾರಲ್ವ ಅಂದ್ಕೊಂಡು ಒಳಗೆ ಬಿಟ್ರು, ಅವರೇ ಸಬ್ಸ್ಕ್ರೈಬ್ ಆದರು, ನಮ್ಮ ಚಾನಲ್ ನೋಡಿದ್ರು. ಥ್ಯಾಂಕ್ ಯು. ಬನ್ನಿ ಹೋಗಿ ಸೆಕೆಂಡ್ ಟಾಪಿಕ್. ಗಾಯ್ಸ್ ಅರಮನೆ ಹತ್ರ ಬರ್ತಾ ಇದೀವಿ. ಆಕ್ಚುಲಿ ಅರಮನೆ ಮುಂದೆ ಬಂದ್ರೆ ಒಂಥರ ಒಳ್ಳೆ ವೈಬು. ಒಂದೊಂದ್ಸತಿ ಅಂತೂ ಕೈನೇ ಮುಗ್ಬಿಡೋಣ ಅನ್ಸುತ್ತೆ. ಒಳ್ಳೆ ದೇವಸ್ಥಾನ ಇದ್ದಂಗೆ ಮೈಸೂರವ್ರಿಗೆ. ಏನಂತೀರಾ? ಏನದು ಆರ್ಡ್ರು? ಏನೋ ಆರ್ಡರ್ ಮಾಡಿರ್ಬೇಕಲ್ಲ, ಯಾಕೆ? ಏನೋ ಒಂಥರ ಸ್ಮೆಲ್ ಗಮ್ ಅಂತೈತೆ. ಸ್ವಲ್ಪ ಟೇಸ್ಟ್ ಮಾಡೋಣ ಕಸ್ಟಮರ್ ಕೊಡೋಕ್ ಮುಂಚೆ. ಬೇಡ ಬೇಡ, ಆತರ ಮಾಡಬಾರ್ದು. ಯಾಕೆ ಹೊಟ್ಟೆ ಶೀತ ಇದೆಯಾ? ನಿಲ್ಸಿ, ನಾನೇ ಕೊಡಿಸ್ತೀನಿ, ಬೇಕಾರೆ ಊಟ ಮಾಡ್ಕೊಂಡು ಹೋಗವ. ಸುಮ್ನೆ ನಾನು ನೋಡೋಣ ಅನ್ಕೊಂಡೆ. ಎಷ್ಟೋ ಜನ ಅನ್ಕೋತಾರೆ ಡೆಲಿವರಿ ಬಾಯ್ಗಳು ಟೇಸ್ಟ್ ಮಾಡ್ತಾರೆ ಅಂತ. ಆತರ ಏನಿರಲ್ಲ. ಇಲ್ಲ ಇಲ್ಲ, ಆತರ ಅಲ್ವಾ? ಯಾವ್ದೋ ಒಂದ್ ಕೇಸ್ ಆಗಿರುತ್ತೆ ಅಷ್ಟೇನೆ, ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ. ಒಂದ್ ಕೇಸು ಕೂಡ ಆಗಲತ್ತಿಲ್ಲ. ಇಲ್ಲ, ನೋ ವೇ. That's too much information. ಎಕ್ಸಾಕ್ಟ್ ಏನ್ ಬೇಡ ನಮ್ಗೆ. ಗೈಸ್ ಈಗ ಕಾಲ್ ಮಾಡಿದ್ರು ಕಸ್ಟಮರು, ಸಖತ್ ಫ್ರೆಂಡ್ಲಿ ಅನ್ಸುತ್ತೆ. ನೋಡೋಣ ಮಾತಾಡ್ಸಕ್ಕಾಗುತ್ತಾ, ಅವ್ರು ಯಾವ ತರ ಅವ್ರು ಯಾವ ತರ ನಮ್ ನೋಡಿದಾಗ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಎಲ್ಲ ಮಾಡೋಣ ಇದಾರೆ. ನೋಡಿ ನೋಡಿ, ಆಕ್ಚುಲಿ ಅವರು ಬೇರೆ ಕಡೆ ಹುಡುಕ್ತಾ ಇದಾರೆ. ವೆಲ್ಕಮ್. ನಾವು ಯೂಟ್ಯೂಬರು, ಫುಡ್ ಡೆಲಿವರಿ ಮಾಡ್ತಾ ಇದೀವಿ. ಕಾರ್ಲಿ ಡೆಲಿವರಿ ಮಾಡಿದ್ರೆ ಹೆಂಗಿರುತ್ತೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದೀವಿ. ಹಾಕ್ಬೋದಾ ವಿಡಿಯೋನ? ಹಾಕಿ ಸರ್, ಖಂಡಿತ. ಸರ್ ನಿಮ್ಗೆ ಹೆಂಗ ಅನಿಸ್ತು ಆಕ್ಚುಲಿ ನಾವು ಕಾರ್ಲಿ ಬಂದ್ವಲ್ಲ? ಎಲ್ಲ ನಾನು ಸರ್ಪ್ರೈಸ್ ನೋಡ್ತಾ ಇದ್ದೀನಿ. ಇದು ಹೊಸ ಯೂಟ್ಯೂಬ್ ಚಾನಲ್ ಆಕ್ಚುಲಿ. ಎಲ್ಲಿಂದ ಡೆಲಿವರಿ ಕೊಡ್ತಾ ಇರ್ತೀರಾ? ಇಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ನೋಡೋಣ. ನನ್ನ ಫ್ರೆಂಡ್ ಹೇಳಿದ್ದು ಮಾಡು ಒಂಥರ ಚೆನ್ನಾಗಿರುತ್ತೆ ಅಂತ. ಸೊ ಅದ್ರ ಮೇಲಿಂದ ಮಾಡಿ ಇಲ್ಲ, ಎಕ್ಸ್ಪೆಕ್ಟೇಷನ್ ಯಾರಿಗೂ ಇರಲ್ಲ ಅಲ್ವಾ? ಒಂಥರ ಚೆನ್ನಾಗಿರುತ್ತೆ, ನೋಡೋಣ ಹೆಂಗಿರುತ್ತೆ ಐಡಿಯಾ. ಎಡಿಟ್ ಆದ್ಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಬಾಯ್. ಗೈಸ್ ತುಂಬಾನೇ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಮಾತಾಡಿದ್ರು. ಆ ಕಡೆ ಹುಡುಕ್ತಾ ಇದಾರಂತೆ, ಬೈಕ್ಲಿ ಬರ್ಲಿಲ್ವಲ್ಲ, ಎಲ್ಲಿ ಈಗ ತಾನೇ ಕಾಲ್ ಮಾಡಿದ್ರು, ರೈಟ್ ಟರ್ನ್ ಆಯ್ತಾರೆ ಅಂತ ಅವರು. ಸಾಕಾಗುತ್ತೆ ಎಕ್ಸ್ಪೀರಿಯನ್ಸು. ಇದನ್ನೇ ಆಕ್ಚುಲಿ ನಾನು ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದು. ಸಾಕಾಗತ್ತೆ. ರೈಟ್, ಮುಂದಕ್ಕೆ ಹೋಗೋಣ. ಗೈಸ್ ಇದು ನಮ್ಮ ಥರ್ಡ್ ಡೆಲಿವರಿ. ಸೊ ಎಲ್ಲಿರೋದು ಲೊಕೇಶನ್? ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ. ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಂತೆ. ಒಳಗ್ ಬಿಡ್ತಾರ ಇಲ್ವಾ ನೋಡ್ಬೇಕು. ಸಾಕಾಗಿರುತ್ತೆ. ಇದೆ ಆಕ್ಚುಲಿ ನಮ್ಗೆ ಕಾರಲ್ಲಿ. ಓಕೆ, ಒಳಗ್ ಬಿಡ್ತಾ ಇದಾರೆ. ಇಲ್ಲ, ನಾವಿರೋ ಸ್ಟೈಲ್ ನೋಡಿದ್ರೆ ಖಂಡಿತ ಬಿಡ್ತಾರೆ. ಲಚ್ಚರ್ ಗಿಚ್ಚರ್ ಅನ್ಕೊಂಡ್ ಬಿಟ್ಟು ಬಿಡ್ಬಲ್ಲ. ಡ್ರೆಸ್ ನೋಡ್ಬಿಟ್ಟು ಲಚ್ಚರ್ ಅನ್ಕೊಂಡ್ ಒಳಗ್ ಬಿಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ಬೇಕಾಗಿತ್ತು. ಇನ್ನ ಚೆನ್ನಾಗಿರೋದು. ಇತ್ತು. ಯಾವ ಡಿಪಾರ್ಟ್ಮೆಂಟ್ ಹೇಳಿ? ಸ್ವಿಗ್ಗಿ ಡೆಲಿವರಿ ಡಿಪಾರ್ಟ್ಮೆಂಟ್. ರಾಜ ಕಳ್ದ್ಬಿಡ್ರ ಹಂಗೇನ ವಾಪಸ್. ಇನ್ನೊಂದ್ ಸೆಕೆಂಡ್ ಯೋಚನೆ ಮಾಡೋರು, ಯಾವ್ದೋ ಹೊಸದಿರ್ಬೇಕು ಯೂನಿಟ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ. ಗೈಸ್ ಅವ್ರಿಗೂ ಸಕ್ಕ ಸರ್ಪ್ರೈಸ್ ಆಯ್ತಂತೆ. ಅವ್ರು ಹುಡುಕ್ತಾ ಇದ್ರು ಆಕ್ಚುಲಿ, ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ. ನಮ್ಗೆ ಬೇಕಾಗಿರೋದು ಅದೇನೆ ಆಕ್ಚುಲಿ, ಹುಡುಕ್ಬೇಕು. ಈ ಡೆಲಿವರಿ ಬಾಯ್ಸ್ ಅಂದಾಗ ಆಕ್ಚುಲಿ ಅದೇ ಅಲ್ವಾ, ಬೈಕಲ್ಲಿ ಬರ್ತಾರೆ, ಹೌದು, ಯೂನಿಫಾರ್ಮ್ ಇರ್ತಾರೆ ಅಂತ. ಅವ್ರು ಅದೇ ಹೇಳಿದ್ರು, ಬೈಕಲ್ಲಿ ಬರ್ತಾರೆ. ಮ್ಯಾಕ್ಸಿಮಮ್ ಬೈಕ್ ದೂರಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಡ್ ಬರ್ಬೋದು ಅಷ್ಟೇ. ನಡ್ಕೊಂಡ್ ಬರ್ಬೋದು. ಕಾರಲ್ಲಿ ಬರೋದನ್ನ ಇವತ್ತೇ ಫಸ್ಟ್ ನೋಡ್ತಾರೆ. ಅದು ನಮ್ಮ ಮೈಸೂರು ಅಂತ ಇದೆ ಫಸ್ಟ್. ಸಾಕಾಗಿದೆ. ನಿಮ್ಗೇನ್ ಅನ್ಸ್ತು ಅವನು? ಅವ್ರ ರಿಯಾಕ್ಷನ್ ನೋಡಿ ಖುಷಿ ಆಯ್ತು ನನಗೂ. ನಂಗೂ ಸಖತ್ ಖುಷಿ ಆಯ್ತು. ತುಂಬಾ ಫ್ರೆಂಡ್ಲಿ ಆಗಿದ್ರು ಆಕ್ಚುಲಿ. ಏನ್ ಗೊತ್ತಾ, ಇದನ್ನ ಅವಾಗ್ಲೇ ತುಂಬಾ ಹೊತ್ತು ತಿಂದೇನೆ ತಗೊಂಡೆ. ತಿನ್ನೋಣ ಅಂತ ನಾ ಹೇಳ್ದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಹೊಟ್ಟೆಸ್ಕೊಂಡಿದ್ರು, ಪರವಾಗಿಲ್ಲ, ಕಸ್ಟಮರ್ ಫಸ್ಟ್ ಕೊಟ್ಬಿಡೋಣ ಅಲ್ವಾ? ಆಕ್ಚುಲಿ ಇದು ಇವನು ಅಂತಲ್ಲ, ಎಲ್ಲಾ ಝೊಮ್ಯಾಟೊ ಬಾಯ್ಸ್ ಯಾರ್ಯಾರು ನೋಡ್ತಾ ಇದಾರೆ ಗೈಸ್, ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಥವಾ ಕೇಳಿ. ಅವ್ರು ಅದೇನೆ, ಅವ್ರು ತಿಂತಾ ಇದ್ರು ಸಹ
ಎತ್ ಮಾಡ್ಬಿಟ್ಟು ಪಾಪ ಹೋಗ್ಬಿಟ್ಟು ಡೆಲಿವರಿ ಮಾಡ್ತಾರೆ. ಒಂಥರ ಖುಷಿ ಆಗುತ್ತೆ. ಎಲ್ಲರಿಗೂ ಒಂದು ದೊಡ್ಡ ಸೆಲ್ಯೂಟ್. ಬನ್ನಿ ಫಸ್ಟ್ ಹೊಟ್ಟೆ ಪೂಜೆ ಮಾಡೋಣ. ಚೆನ್ನಾಗಿ ಹೇಗಿತ್ತು ತಿಲಕ್, ನೀವು ಅನ್ಕೊಂಡಿದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ರ? ಮಸ್ತ್ ಅನ್ಕೋ, ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 4ನೇ ಬ್ಲಾಗು. ಬೇರೆ ಏನಾರ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳ್ಳೆ ಐಡಿಯಾ ಕೂಡ ಸಕ್ಕತ್ತಾಗಿತ್ತು. ನಂಗೆ ಸಕ್ಕತ್ತಾಗಿದೆ ಗೈಸ್. ನೀನು ಕೂಲ್ಡಾಗಿರು ನಂಜಪ್ಪ, ನೀನು ಕೂಲ್ಡಾಗಿರು. ಆಯ್ತು ಬಿಡು. ಬೆಳಿಗ್ಗೆ ನೋಡಿದೀರಾ, ನೈಟ್ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕಸ್ಟಮರ್ಗಳು ಸಿಗ್ತಾರೆ. ಏನಂತೀರಾ, ನೈಟ್ ಎಕ್ಸ್ಪೀರಿಯನ್ಸ್ ಮಾಡೋಣವಾ? ಏನ್ ಗೊತ್ತಾ, ಪಾರ್ಟ್ 2 ಬೇಕಂದ್ರೆ ಓಕೆನಾ. ಈಗ ಅವ್ರಿಗೆ ಚಾಲೆಂಜ್ ಕೊಡೋಣ. ಈ ವಿಡಿಯೋಗೆ 100 ಲೈಕ್ ಬಂದ್ರೆ ಪಕ್ಕ ಪಾರ್ಟ್ 2 ಬರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡೆಲಿವರಿ ಮಾಡೋದು ಸಕ್ಕತ್ತಾಗಿರುತ್ತೆ. ಚೆನ್ನಾಗಿರುತ್ತೆ. 100 ಲೈಕ್ ಕೊಡ್ತೀನಿ ನಿಮ್ಗೆ, ಓಕೆನಾ. ಆಕ್ಚುಲಿ ಏನ್ ಗೊತ್ತಾ, ನನ್ನಿಂದ ಏನಾದ್ರು ನಿಂಗೆ ಪ್ರಾಬ್ಲಮ್ ಆಗಿರೋ, ತೊಂದರೆ ಆಗಿರೋ, ಐ ಆಮ್ ರಿಯಲಿ ಸಾರಿ. ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಡೈಲಿ ನಮ್ ಕೆಲಸ ಇದ್ದಿದ್ದೆ, ನಾವು ಡೆಲಿವರಿ ಮಾಡೋದು, ಪಿಕಪ್ ಮಾಡೋದು, ಕಸ್ಟಮರ್ ಜೊತೆ ಜಂಜಾಟ ಎಲ್ಲ ಇದ್ದಿದ್ದೇನೆ. ಬಟ್ ಇವತ್ತು ಕಾರಲ್ಲಿ ಡೆಲಿವರಿ ಮಾಡಿದ್ದು ನನಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತು. ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ತುಂಬಾ ಥ್ಯಾಂಕ್ಸ್ ಈ ತರ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಬೈ ತಿಲಕ್. ನೋಡಿದ್ರಲ್ಲ ಗೈಸ್, ಸಖತ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ತುಂಬ ಚೆನ್ನಾಗಿತ್ತು, ನಂಗೆ ಭಾಳ ಖುಷಿ ಆಯಿತು. ಬಟ್ ನನ್ನಲ್ಲಿ ಏನಪ್ಪ ಅಂದರೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ. ಏನಾಗುತ್ತೆ ಅಂದರೆ, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅವ್ರು ತಂದ್ಕೊಡೋದು ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗಿರುತ್ತೆ. ಮೇಯ್ನ್ ಟ್ರಾಫಿಕ್ ಇರ್ಬೋದು, ಅಥವಾ ಮಳೆ ಬಂದಿರ್ಬೋದು, ಇಲ್ಲ ಅಲ್ಲಿ ಹೋಟೆಲ್ಲಿ ಅವ್ರಿಗೆ ಕೊಡೋದು ಲೇಟ್ ಆಗಿರ್ಬೋದು, ಗಾಡಿ ಕೆಟ್ಟಿರ್ಬೋದು, ಹೇಳೋಕ್ಕಾಗಲ್ಲ, ಏನಾದ್ರು ರೀಸನ್ ಇರ್ಬೋದು. ಅವ್ರು ನಿಮ್ಮಿಂದ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಟಿಪ್ಸ್ ಬೇಕು, ಅದು ಇದು ಅದೆಲ್ಲ ಏನಿಲ್ಲ. ಅವ್ರು ಏನಪ್ಪ ಅಂದ್ರೆ ಒಂದು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ಎಲ್ಲರಿಗೂ ಏನೇನು ಡೆಲಿವರಿ ಮಾಡ್ತಾರೆ ಎಲ್ಲ ಬಾಯ್ಸ್ಗಳು ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್.